ನಮಸ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ ಸರ್. ಇವತ್ತು ಒಂದು ತುಂಬ ದಿನಗಳ ನಂತರ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇದ್ರ TET ಏನು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಬಂತಲ್ಲ, ನಮ್ಮ ಕರ್ನಾಟಕದಲ್ಲಿ ಇದನ್ನು ಅಳವಡಿಸ್ಕೊಂಡ್ರು. ಫಸ್ಟ್ ಟೈಮ್ ನಮ್ಮ ಬ್ಯಾಚ್ಗೆ ಇದು ಬಂತು. ಹಾಗಾಗಿ ಈ TET ಎಕ್ಸಾಮ್ ಬಗ್ಗೆ ಇದಕ್ಕೆಲ್ಲ ಕೋರ್ಟ್ಗೆಲ್ಲ ಹೋಗ್ಬಿಟ್ಟಿದ್ದೀವಿ ನಾವು. ಯಾಕೆ ಅಂತಂದರೆ GMಗೆ ನಂದು GM ಕ್ಯಾಟಗರಿ ಬಂದಿತ್ತು ಅಂದ್ಕೊಳ್ಳಿ. GM ಕ್ಯಾಟಗರಿಗೆ ಅವಾಗ 90 ಮಾರ್ಕ್ಸ್ ಬರಬೇಕಿತ್ತು. ಫಸ್ಟ್ ಟೈಮ್ ಬಂದಿದ್ದು. ಯಾವ ರೀತಿ ಎಕ್ಸಾಮ್, ಯಾಕೆಂದರೆ ಮೊದಲು CTET ಅಂತ ಇತ್ತು, ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಇತ್ತು. ಅಂದರೆ ಇದು ಸೆಂಟ್ರಲ್ ಟೀಚರ್ ಏನು ನವೋದಯ ಸ್ಕೂಲ್ಗಳು, ಕೇಂದ್ರೀಯ ವಿದ್ಯಾಲಯಗಳು ಅಥವಾ ಇನ್ನೇನು ಬೇರೆ ಬೇರೆ ನಾವು ಎಕ್ಸಾಮ್ಸ್ಗಳು ನಡೀತಾವಲ್ಲ, ಆ ಒಂದು ಇದಕ್ಕೆ ಎಲಿಜಿಬಿಲಿಟಿ ಬರಿತಾ ಇದ್ರು. ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ರು. ಐ ಥಿಂಕ್ 2013-14 ಅನ್ಕೊತೀನಿ. 2013-14 ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಫಸ್ಟು ಯಾವ ರೀತಿ ಇರುತ್ತೆ ಗೊತ್ತಿಲ್ಲ, ಏನು ಕ್ವಶನ್ ಪೇಪರ್ ಇರುತ್ತೆ ಗೊತ್ತಿಲ್ಲ, ಸಿಲೆಬಸ್ಸು ಏನು ಗೊತ್ತಿಲ್ಲ. ಎಲ್ಲರಿಗೂ ಹೊಸದಾಗಿ ಟೀಚರ್ಸ್ ಎಲ್ಲ ಪಾಸ್ ಆಗಲೇಬೇಕು ಅನ್ನೋ ಒಂದು ಏನಾಯಿತು, ಕೋಲಾಹಲ ಸ್ಟಾರ್ಟ್ ಆಯಿತು. ಅವಾಗ ಎಲ್ಲರಿಗೂ ಗಾಬರಿ ಸ್ಟಾರ್ಟ್ ಆಯಿತು. ಹಾಗಾಗಿ ನಾವು ಅದ್ರ ಪ್ಯಾನಿಕ್ ಆದ್ವಿ, ಕರ್ನಾಟಕದ TET ನಡೆಸ್ತಾರೆ. ಬಟ್ ನಾವು B.Ed ಮಾಡಬೇಕಾದ್ರೆ ಒಂದು ಏನಿತ್ತು ಅಂತಂದರೆ ಈ CTET ಬರೆದಿದ್ವಿ ನಾವು. ಏಕೆಂತಂದರೆ ನಾವು ಈ ಇದಕ್ಕೆ ಹೋಗ್ಬೇಕಾದ್ರೆ CBSE ಸ್ಕೂಲಲ್ಲಿ ಪಾಠ ಮಾಡ್ತಾ ಇದ್ವಿ. ಮೈಸೂರಲ್ಲಿ JSS ಗರ್ಲ್ಸ್ ಹೈಸ್ಕೂಲಲ್ಲಿ ಪಾಠ ಮಾಡ್ತಾ ಇದ್ವಿ. ಅಂದರೆ ನಮ್ಮ ಪ್ರಾಕ್ಟೀಸ್ ಟೀಚಿಂಗ್ಗೆ ಅಲ್ಲಿ ನಮಗೆ ಇದ್ರ ಬಗ್ಗೆ ಐಡಿಯಾ ಇತ್ತು, CTET ಬಗ್ಗೆ. ಯಾಕೆಂದರೆ ನಾವು ನವೋದಯ ಸ್ಕೂಲ್ಗಳಿಗೆಲ್ಲ ಟ್ರೈ ಮಾಡ್ತಾ ಇದ್ವಿ, ಆರ್ಮಿ ಸ್ಕೂಲಿಗೆ ಟ್ರೈ ಮಾಡ್ತಾ ಇದ್ವಿ. ಹಾಗಾಗಿ CTET ಎಲ್ಲ ಬರೆದಿದ್ವಿ, ನಮ್ಗೆ ಅನುಭವ ಇತ್ತು. ಯಾಕೆ ಇದು ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಅಂದರೆ, ನಾವು 90 ಮಾರ್ಕ್ಸ್ ತೆಗಿಬೇಕಿತ್ತು ಇದರಲ್ಲಿ GMಗೆ. ನಂದು 88 ಬಂದ್ಬಿಡ್ತು. ಇನ್ನು 2 ಮಾರ್ಕ್ಸಿಂದ ಏನಾಯಿತು, ಎಲಿಜಿಬಿಲಿಟಿ ಕಳ್ಕೊಂಬಿಟ್ಟೆ. ಗೊತ್ತಾಗ್ತಿದ್ಯಾ, ಇನ್ಎಲಿಜಿಬಲ್ ಆಗ್ಬಿಟ್ವಿ. ಅವಾಗೇನಾಯಿತು, ಇದಕ್ಕೆಲ್ಲ ಕೋರ್ಟ್ಗೆಲ್ಲ ಹೋಗಿ 2 ಕೀ ಆನ್ಸರ್ ಬರಬೇಕಿತ್ತು. ಆ್ಯಕ್ಚುಲಿ 2 ಮಾರ್ಕ್ಸ್ ಕೀ ಆನ್ಸರ್ ಬರಬೇಕಿತ್ತು. ಕೋರ್ಟ್ಗೆಲ್ಲ ಹೋಗಿ ಕೋರ್ಟಲ್ಲೆಲ್ಲ ಇದು KETಗೆ ಹೋಗಿ ಫೈಟ್ ಮಾಡಿ 2 ಮಾರ್ಕ್ಸ್ ತೊಗೊಂಡು 90 ಬಂದು ಎಲಿಜಿಬಿಲಿಟಿ ಆದ್ವಿ. ಆಮೇಲೆ ಟೀಚರ್ ಪೋಸ್ಟ್ ಬರೆದ್ವಿ, ಟೀಚರ್ ಪೋಸ್ಟ್ ಸೆಲೆಕ್ಷನ್ ಆಯಿತು. ಆಮೇಲೆ ಅದಾದಮೇಲೆ ಬಿಡಿ, ಅದ್ರ ಕತೆ ಬೇರೆ. ಹಾಗಾಗಿ ತುಂಬ ಜನ ನನಗೆ ಕೇಳ್ತಾಯಿದ್ರು, TET ಎಕ್ಸಾಮ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್, ಹೆಂಗೆ ಏನು ಎತ್ತ ಅಂತಂದ್ಬಿಟ್ಟು. ಇದಕ್ಕೇನಾದ್ರು ಕೋಚಿಂಗ್ ತೊಗೋಬೇಕಾ, ಏನಾದ್ರು ಓದಬೇಕಾ, ಅದು ಇದು ಅಂತ ತುಂಬ ಕೇಳ್ತಿದ್ರು. ಅವಾಗ ನಾವು ಯಾವ ಕೋಚಿಂಗು ತೊಗೊಂಡಿರಲಿಲ್ಲ, ತುಂಬ ಸಿಂಪಲ್ ಆಗಿತ್ತು, ಈಸಿಯಾಗಿತ್ತು, ಎಕ್ಸಾಮ್ ಪಾಸ್ ಆದರು. ಬಟ್ ಅದ್ರೀಗ ಸ್ವಲ್ಪ ಸಿಲೆಬಸ್ ಚೇಂಜ್ ಆಗಿದೆ ಮತ್ತು ಪ್ಯಾಟ್ರನ್ ಚೇಂಜ್ ಆಗಿದೆ. ಈಗ ಒಂದಷ್ಟು ಕೆಲವು ವಿಷಯಗಳನ್ನ ಆ್ಯಡ್ ಮಾಡಿದ್ದಾರೆ. ಅವಾಗ ಏನಿಲ್ಲ, ಕನ್ನಡ, ಇಂಗ್ಲೀಷು ಮತ್ತು ನಮ್ಮ ಕಂಪ್ಯೂಟರ್ ಒಂದಿರ್ತಿತ್ತು, ಮತ್ತು ಜೊತೆಗೆ ನಮ್ಮ ಏನು ಲ್ಯಾಂಗ್ವೇಜ್, ಅಥವಾ ನಾವು ಸೈನ್ಸ್ ಓದ್ತಿದ್ರೆ ಸೈನ್ಸು ಮತ್ತು ಮ್ಯಾಥಮೆಟಿಕ್ಸ್ ಇರ್ತಿತ್ತು. ಸೋಷಿಯಲ್ ಸೈನ್ಸ್ ಅವರಿಗೆ ಸೋಷಿಯಲ್ ಸೈನ್ಸು ಇರ್ತಿತ್ತು, ಸಮಾಜ ವಿಜ್ಞಾನ ಇರ್ತಿತ್ತು. ಈ ರೀತಿ ತುಂಬ ಕೆಲವು ಬದಲಾವಣೆಗಳಾಗಿದೆ. ಮತ್ತು ಯಾವ ರೀತಿ ಓದಬೇಕು, ನಾನು ಇಲ್ಲೇನು ನಿಮಗೆ ಈ ಒಂದು ನೋಟಿಫಿಕೇಷನ್ಸಲ್ಲಿ ಇಲ್ಲೆಲ್ಲ ಕೊಟ್ಟಿರ್ತಾರೆ. ನಿಮಗೆ ನೋಟಿಫಿಕೇಶನ್ ಓದಿದ್ರೆ ಏನೇನು ಮಾಡಬೇಕು, ಯಾವಾಗ ಅಪ್ಲಿಕೇಶನ್ ಹಾಕಬೇಕು ಅನ್ನೋದ್ರ ಬಗ್ಗೆ ಡೇಟಾ ಕೊಟ್ಟಿರ್ತಾರೆ. ಬಟ್ ನಾನು ನಿಮಗೆ ಇಲ್ಲಿ ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ, ನಿಮ್ಮೊಂದು ಕಾನ್ಫಿಡೆನ್ಸ್, ಯಾವ ರೀತಿ ನೀವು TETನ ಪಾಸ್ ಆಗ್ಬೋದು ವಿತೌಟ್ ಸ್ಟಡಿಂಗ್, ವಿತೌಟ್ ಯಾವುದೇ ಕೋಚಿಂಗು. ಗೊತ್ತಾಗ್ತಿದೆಯಾ? ಆ ಥರ ನಾನು ಸ್ಟ್ರಾಟಜಿ ಹೇಳ್ತೀನಿ. ಆ ಸ್ಟ್ರಾಟಜಿನ ಕರೆಕ್ಟಾಗಿ ಕೇಳಿಸ್ಕೊಂಡು ನೀವೇನಾದರೂ ಅದನ್ನು ಫಾಲೋ ಅಪ್ ಮಾಡಿದ್ರೆ ಖಂಡಿತ ನೀವು TETನ ಆರಾಮ್ಸೆ ಯಾವುದೇ ಥರ ಫಿಯರ್ ಇಲ್ದೆಲ್ಲ ಪಾಸ್ ಮಾಡೋದು. ಇದು ಎಲಿಜಿಬಿಲಿಟಿ ಅಷ್ಟೇ, ಅದಕ್ಕೆ ಹೇಳಿದ್ದು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಬರೀ ನೀವು ಎಲಿಜಿಬಲ್ ಆಗಬೇಕಷ್ಟೇ. ಎಷ್ಟು 120 ಮಾರ್ಕ್ಸ್ಗೇನೋ ಇರುತ್ತೆ. ನೀವು ಅದರಲ್ಲಿ ಏನು ಮಾಡಬೇಕು, ಐ ಥಿಂಕ್ 150 120 ಎಕ್ಸಾಂಪಲ್ ನೋಡ್ಕೊತೀನಿ, ಒಂದು ನಿಮಿಷ ಮರ್ತ್ಬಿಟ್ಟಿದ್ದೀನಿ. 150 ಮಾರ್ಕ್ಸ್, ಸಾರಿ 150 ಮಾರ್ಕ್ಸ್ ಇರುತ್ತೆ. ಆ 150 ಮಾರ್ಕ್ಸಲ್ಲಿ ನೀವು 90 ತೆಗಿಬೇಕು ಅಷ್ಟೇ. ಗೊತ್ತಾಗ್ತಿದೆಯಾ? ಕ್ಯಾಟಗರಿ ಇತ್ತು ಅಂದರೆ SC ST OBC ಇತ್ತು ಅಂದರೆ ನೀವು 83 ತೆಗೆದ್ರೆ ಸಾಕು, ಎಲಿಜಿಬಲ್ ಆಗ್ಬಿಡ್ತೀರಿ. ಒಂದು ಸತಿ ಎಲಿಜಿಬಲ್ ಆದರೆ ಸಾಕು, ಲೈಫ್ ಟೈಮ್ ನಿಮಗೆ ಏನಾಗುತ್ತೆ, ಅದು ಸರ್ಟಿಫಿಕೇಟ್ ಇರುತ್ತೆ. ಅವಾಗ 5 ವರ್ಷ ಇತ್ತು, ನಾವು ಬರೀಬೇಕಾದ್ರೆ 5 ವರ್ಷ ಇತ್ತು. ನೀವು ಬರೆದ್ರೆ 5 ವರ್ಷ ಮಾತ್ರ ವ್ಯಾಲಿಡಿಟಿ ಇತ್ತು. ಆಮೇಲೆ ಗೊತ್ತು, ಅಕಸ್ಮಾತ್ ನೀವೇನಾದರೂ ಮತ್ತೆ ನನ್ನ ಸ್ಕೋರ್ನ ಅಪ್ಗ್ರೇಡ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ರೈಟ್ ಒನ್ಸ್ ಅಗೇನ್. ಗೊತ್ತಾಗ್ತಿದೆಯಾ? ನೀವು ಬೇಕಾದ್ರೆ ಮಾಡ್ಬೋದು. ಹಾಗಾಗಿ ಈ TET ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ. ಯಾಕೆ ಅಂತಂದರೆ, ನೀವು ಯಾವುದೇ ಸ್ಕೂಲಲ್ಲಿ ಪಾಠ ಮಾಡಬೇಕು, ಪ್ರೈವೇಟ್ ಸ್ಕೂಲಲ್ಲಿ ಪಾಠ ಮಾಡಬೇಕು ಅಂದರೂ ಈಗ ಏನು ಮಾಡ್ತಾ ಇದ್ದಾರೆ, TET ಪಾಸ್ ಆಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಅರ್ಥ ಆಗ್ತದೆ? ಆ ಒಂದು ಉದ್ದೇಶದಿಂದ ಈ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಏನು ಓದಬೇಕು, ಯಾಕೆಂದರೆ 2 ಥರ ಬರುತ್ತೆ. ಪೇಪರ್ 1, ಪೇಪರ್ 2 ಅಂತ ಬರುತ್ತೆ. ಅಂದರೆ ಪೇಪರ್ 1 ಅಂದರೆ 6 to 1 to 5th, ಇವರು 6 to 8th 2 ಥರ ಬರುತ್ತೆ ಪೇಪರ್ 2ನ. ಈ 2 ಪೇಪರ್ನ ಹೆಂಗೆ ಈಸಿಯಾಗಿ ಓದೋದು ಅನ್ನೋದ್ರ ಬಗ್ಗೆ ನಾನು, ಅಥವಾ ಆ 2 ಸರ್ಟಿಫಿಕೇಟ್ನ ಪಾಸ್ ಮಾಡ್ಕೊಳೋದು ಹೆಂಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ. ಈ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಬಗ್ಗೆ ನೋಡ್ತಾ ಹೋಗೋಣ, ಓಕೆನಾ? ಏನಿದೆ ನೋಡಿ, ಆನ್ಲೈನ್ ಸಲ್ಲಿಕೆ ಇದ್ರ ಬಗ್ಗೆ ಡೇಟೆಲ್ಲ ನೀವು ಇದ್ರಲ್ಲಿ ನೋಡ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಪತ್ರಿಕೆ 1 ಯಾವತ್ತಿದೆ ಅಂತಂದರೆ 7, ಮತ್ತು ಪರೀಕ್ಷೆ ದಿನಾಂಕ 7/9 ಭಾನುವಾರ ಇದೆ. ನೆಕ್ಸ್ಟ್ ಪತ್ರಿಕೆ 2 ಅದೇ ದಿನ ಇದೆ, 2ರಿಂದ 4 ಇದೆ. ಬಟ್ ಇದು 9:30ರಿಂದ 12 ಗಂಟೆ ಇದೆ. ಪತ್ರಿಕೆ 1. ಪತ್ರಿಕೆ 2 ಅಂದರೆ D.Ed ಮಾಡಿದವ್ರಿಗೆ, ಪತ್ರಿಕೆ 2 B.Ed ಮಾಡಿದವ್ರಿಗೆ. ಸಿಂಪಲ್.
ಅರ್ಥ ಆಗ್ತಿದ್ಯಾ? ಏನಕ್ಕೆ ತಂದ್ರು ಹಿನ್ನೆಲೆ, ಬ್ಯಾಕ್ಗ್ರೌಂಡ್ ಏನಕ್ಕೆ ತಂದ್ರು, ಇದ್ರ ಹಿನ್ನೆಲೆ ತಿಳ್ಕೊಂಡು ಹೋದ್ರೆ RTI ಕಾಯ್ದೆ ಸೆಕ್ಷನ್ 23 ಉಪವಿಭಾಗ ನಿಬಂಧನೆ ಅನುಸಾರ 23 ಏನಾಯ್ತು, ಅಧಿಸೂಚನೆ ರಾಷ್ಟ್ರೀಯ ಶಿಕ್ಷಕರ NCTE ಏನ್ ಮಾಡ್ತು, 1 ರಿಂದ 8ನೇ ತರಗತಿಗಳ ಶಿಕ್ಷಕರಿಗೆ ನೇಮಕತೆ ಅರ್ಹರ ಕನಿಷ್ಠ ವಿದ್ಯಾರ್ಹತೆಯನ್ನು ನಿಗದಿಪಡಿಸಿತು. ಅವತ್ತಿಂದ ಏನಾಯ್ತು, ನಮ್ ಇಲ್ಲಿ 2010 ಬಂತಿದ್ದು, ಅಲ್ಲಿ ನಮ್ಮ ಕರ್ನಾಟಕದಲ್ಲಿ 2013 ಮತ್ತೆ 14 ಅಳವಡಿಸ್ಕೊಂಡ್ರು. ಗೊತ್ತಾಗ್ತಿದೆಯಾ? ಹಾಗಾಗಿ ಅವಾಗ್ಲಿಂದ ಈ ಒಂದು ಕನಿಷ್ಠ ಅರ್ಹತೆ ಅಂದ್ರೆ ಇದನ್ನ ಪಾಸ್ ಆಗ್ಲೇಬೇಕು. ಇದು ನಿಮ್ಮ ಟೀಚರ್ ಪೋಸ್ಟ್ ಕೊಡಲ್ಲ ನಿಮ್ಗೆ, ಇದನ್ನ ಪಾಸ್ ಆಗ್ತಿದ್ದಂಗೆ ನಿಮ್ಗೆ ಇದು ಎಲಿಜಿಬಿಲಿಟಿ. ನೀವು ಯಾವ್ದಾದ್ರು ಟೀಚರ್ ಪೋಸ್ಟ್ ಅಪ್ಲೈ ಮಾಡ್ಬೇಕು ಅಂದ್ರೆ TET ಪಾಸ್ ಆಗಿರ್ಬೇಕು, ಇಲ್ಲಿಂದ್ರೆ ಅಪ್ಲೈ ಮಾಡೋಕ್ಕಾಗಲ್ಲ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ RTI ಕಾಯ್ದೆ 2ನೇ ವಿಭಾಗದಲ್ಲಿ ಷರತ್ತು NCTE ಏನ್ ಮಾಡಿದೆ, ಕೆಲವೊಂದು ಮಾರ್ಗಸೂಚಿಗಳನ್ನ ಕೊಟ್ಬಿಟ್ಟು ಅನುಗುಣವಾಗಿ ಸರ್ಕಾರ ಶಿಕ್ಷಕರ ನೇಮಕ ಮಾಡ್ಕೋಬೇಕು ಅಂದ್ರೆ ಈ TETಲಿ ಉತ್ತರನ ಆಧಾರನ ಮಾತ್ರ ನೇಮಕ ಮಾಡ್ಕೋಬೇಕು, ಇಲ್ಲ ಮಾಡ್ಕೋಬೇಡಿ. ಯಾಕೆ ಅಂತಂದ್ರೆ ಅವರಿಗೆ ಚೈಲ್ಡ್ ಸೆಂಟ್ರಿಕ್ ಎಜುಕೇಶನ್ ಅಂದ್ರೆ ಗೊತ್ತಿರಲ್ಲ, ಬೋಧನಾ ಮಾಧ್ಯಮ ಗೊತ್ತಿರಲ್ಲ, ಸೈಕಾಲಜಿ ಗೊತ್ತಿರಲ್ಲ. ಹಾಗಾಗಿ ಅದನ್ನೆಲ್ಲ ಕಲ್ತ್ಕೊಂಡವ್ರು ಪಾಸ್ ಆಗಿ ಬಂದ್ರೆ ಮಾತ್ರ ಅವರಿಗೆ ಟೀಚರ್ ಎಲಿಜಿಬಿಲಿಟಿ ಇರುತ್ತೆ. ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಬೆಳೆಸ್ಕೊಳ್ಳಿಲ್ಲ ಅಂದ್ರೆ ಅವ್ರು ಟೀಚರ್ನ ಆಗಕ್ಕೆ ಅರ್ಹತೆ ಇಲ್ಲ ಅನ್ನೋದನ್ನ ಅರ್ಹತೆಗಳನ್ನ ನಿಗದಿಪಡಿಸಿ ಏನ್ ಮಾಡಿದ್ರು, ಈ TET ತಂದ್ರು. ಗೊತ್ತಾಗ್ತಿದೆ? CTET ಮೊದಲೇ ಇತ್ತು, CTET ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಮೊದಲೇ ಇತ್ತು, ಅದ್ರ ತಮ್ಮನೇ TTET ಅಷ್ಟೇ, ಸಿಂಪಲ್, ಏನಿಲ್ಲ. ಗೊತ್ತಾಗ್ತಿದೆಯಾ? ನೋಡಿ ಅದರಲ್ಲಿ ನಿಮಗೆ ಏನಾಗ್ತಿದೆ ನೋಡಿ, ಒಂದು ನೋಡೋದಾದ್ರೆ ಫಸ್ಟು ಅಕ್ಷರ ಪರೀಕ್ಷೆಯಲ್ಲಿ ವೇಳಾಪಟ್ಟಿ ಇರುತ್ತೆ. ನಾಳಿದ್ದು ನನಗೆ ಭಾನುವಾರ ಎಕ್ಸಾಮ್ ಇರುತ್ತೆ, ಯೂಶಲಿ ಭಾನುವಾರನೇ ಇರುತ್ತೆ ಎಲ್ಲ ಎಕ್ಸಾಮ್ಸು. ಮಾರ್ನಿಂಗ್ 9:30 to 12:30 ಇರುತ್ತೆ, 2.5 hours ಇರುತ್ತೆ. ಗೊತ್ತಾಗ್ತಿದೆಯಾ? 150 ಮಾರ್ಕ್ಸ್ಗೆ ನೀವು ಎಕ್ಸಾಮ್ಸ್ನ ಬರೀಬೇಕಾಗುತ್ತೆ. ಪತ್ರಿಕೆ 2 ಅಂದರೆ B.Ed ಮಾಡಿದವ್ರಿಗೆ, ಪತ್ರಿಕೆ 1 ಅಂದರೆ D.Ed ಮಾಡಿದವ್ರಿಗೆ. ಗೊತ್ತಾಗ್ತಿದೆಯಾ? ಡಿಪ್ಲೊಮಾ ಇನ್ ಎಜುಕೇಷನ್, ಬ್ಯಾಚುಲರ್ ಇನ್ ಎಜುಕೇಷನ್, ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಥರ ಕರೀತಾರೆ. ನಮ್ಮ ಸ್ಟೇಟಲ್ಲಿ B.Ed ಮತ್ತೆ B.Ed ಮತ್ತೆ D.Ed ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಇವ್ರಿಗೆ B.Ed ಅವ್ರಿಗೆ ಮಧ್ಯಾಹ್ನ ಇರುತ್ತೆ, D.Ed ಅವ್ರಿಗೆ ಬೆಳಗ್ಗೆ ಇರುತ್ತೆ. ಎರಡೂ ಪೇಪರ್ನು ಬರಿಬೋದು. ನೀವೇನಾದ್ರು B.Ed D.Ed ಎರಡೂ ಮಾಡಿದರೆ ಅಯ್ಯೋ ಅವಾಗೊಂದು ಟೀಚರ್ ಪೋಸ್ಟ್ಗಳು ಎಷ್ಟು ಜನ, ಈಗ ಟೀಚರ್ಗೆ ಈಗ ವ್ಯಾಲ್ಯೂ ಕಮ್ಮಿ ಆಗಿದೆ ಅನ್ಸುತ್ತೆ. ನಾವು ಓದಬೇಕಾದ್ರೆ ನೀನು BSc ಮಾಡಿಬಿಟ್ಟು B.Ed ಮಾಡಿಬಿಡು, ನೀನು ಪಕ್ಕ ಟೀಚರ್ ಆಗ್ಬಿಡುತ್ತೆ. ಅದು ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಮಾಡಿಬಿಟ್ರೆ ನೀನು ಟೀಚರ್ ಪಕ್ಕ ಅಂತ ಅಂದ್ಬಿಡೋರು. ಅದ್ರ ಬಟ್ ಅಲ್ಲೂ ಕಾಂಪಿಟೇಷನ್ ಇದೆ. ಗೊತ್ತಾಗ್ತಿದೆ? ಈಜೆ ಬಟ್ ಈ ಕಾಲ್ ಫಾರ್ಮ್ ಮಾಡಿದ್ರೆ ತುಂಬ ರೇರ್ ಮಾಡ್ತಾರೆ. ಬಟ್ ಅದ್ರೇನು ಮುಂದಿನ ದಿನಗಳಲ್ಲಿ GPSTR ಕಾಲ್ ಮಾಡ್ತಾ ಇದ್ದಾರೆ, HSTR ಕಾಲ್ ಮಾಡ್ತಾ ಇದ್ದಾರೆ, ಹೈಸ್ಕೂಲ್ ಟೀಚರ್ ಕಾಲ್ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಿಮಗೆ TET ಆಗಿರಬೇಕು. ಗೊತ್ತಾಗ್ತಿದೆಯಾ? TET ಆದರೆ ಮಾತ್ರ ಇವಕ್ಕೆಲ್ಲ ಎಲಿಜಿಬಿಲಿಟಿ ಆಗುತ್ತೆ. ಹಾಗಾಗಿ ನೀವೇನು ಮಾಡ್ಬೇಕಾಗುತ್ತೆ, ಈ ಎಕ್ಸಾಮ್ಸ್ನ ಪಾಸ್ ಮಾಡಲೇಬೇಕಾಗುತ್ತೆ. ತುಂಬ ಸಿಂಪಲ್ ಇರುತ್ತೆ ಎಕ್ಸಾಮು, ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡಿ. ಹೇಳ್ತಾ ಹೋಗ್ತೀನಿ. ಏನು ಕನಿಷ್ಠ ಅರ್ಹತೆ ನಿಮ್ಗೆ ಗೊತ್ತು, ಏನು ಗೊತ್ತಾ? D.Ed ನಾನು ಹೇಳಿದೆ, ಯಾವ ದ್ವಿತೀಯ PUC ಪಾಸ್ ಆಗಿರಬೇಕು. PUC ಆದಮೇಲೆ D.Ed ಅಂತ ಮಾಡ್ತಾರೆ, ಅದು ಒಂದಿದ್ರೆ ಸಾಕು ಅರ್ಹತೆ. ನೆಕ್ಸ್ಟು ಇದು ಪದವಿ ಮಾಡಿ 50% ಇರಬೇಕು. ಗೊತ್ತಾಗ್ತಿದೆಯಾ? ಇಲ್ಲೂ ಸಹ 50% ಇರಬೇಕು. ಕನಿಷ್ಠ 50% ನಿಮ್ಮ ಯಾವುದರಲ್ಲಿ PUC ಅಥವಾ ಡಿಗ್ರಿ ಮೇಲೆ ಅಪ್ಲೈ ಮಾಡ್ತಿದ್ರೆ ನೀವು B.Ed ಅಲ್ಲಿ BSc ಅಥವಾ BA BCom ಯಾವುದಾದ್ರೂ ಆಗಿರ್ಬೋದು. ಗೊತ್ತಾಗ್ತಿದೆ? 2 ವರ್ಷಗಳ B.Ed ಕೋರ್ಸ್ ಮಾಡಿರಬೇಕು. 2 ವರ್ಷ B.Ed ಕೋರ್ಸು, ಇದು 1 ವರ್ಷ ಅನಿಸುತ್ತೆ. ಗೊತ್ತಾಗ್ತಿದೆಯಾ? ಹಾಗಾಗಿ ಆ D.Ed ಕೋರ್ಸ್ ಮುಗಿಸಿದ್ರೆ ನಿಮಗೆ ನೀವು TETಗೆ ಎಲಿಜಿಬಲ್ ಆಗ್ತೀರಾ. ಅರ್ಥ ಆಗ್ತಿದೆಯಾ? ಹಾಗಾಗಿ ಮತ್ತೆ ಇನ್ನೊಂದು ಇಲ್ಲಿ ಇದರಲ್ಲಿ 50% ಇದೆಯಲ್ಲ, ಈ 50%ಅಲ್ಲಿ SC ST ಅವರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಅವರಿಗೆ ಮತ್ತೆ ವಿಶೇಷ ಚೇತನರವರಿಗೆ ಏನು ಮಾಡಿದರೆ 5% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಅಂದರೆ ಡಿಸ್ಕೌಂಟ್ ಅಂದರೆ 50% ಇರಬೇಕಿತ್ತಲ್ವ, ನೀವು ಏನು ಮಾಡೋದು 45 ಇದ್ರೆ ಸಾಕು. ನಿಮ್ಮದು ಡಿಗ್ರಿ ಪರ್ಸೆಂಟೇಜ್ 45 ಇದ್ರೆ ಸಾಕಾಗುತ್ತೆ. ಇದರಲ್ಲೂ ಅಷ್ಟೇ 45 ಇದ್ರೆ ಸಾಕಾಗುತ್ತೆ ಅಷ್ಟೇ. ಮತ್ತೆ ಇನ್ನು ಈ 2 ಅರ್ಹತೆಗಳನ್ನ ಹೊಂದಿರಬೇಕು. ಒಂದು D.Ed ಮಾಡಿರಬೇಕು ಅಥವಾ B.Ed ಮಾಡಿರಬೇಕು, ಮತ್ತೆ 45 ಅಥವಾ 50% ಹೊಂದಿರಲೇಬೇಕು. ಇಲ್ಲಾಂದ್ರೆ ನೀವು ಎಲಿಜಿಬಿಲಿಟಿನೇ ಇಲ್ಲ. ನೀವೇನು ಡಿಗ್ರಿನಲ್ಲಿ 50% ಕಮ್ಮಿ ಇತ್ತು ಅಂದರೆ ನೀವು ನಾಟ್ ಎಲಿಜಿಬಲ್ ಫಾರ್ TET. ನೀವು ಟೀಚರ್ ಆಗಕ್ಕೆ ಅರ್ಹತೆನೇ ಇಲ್ಲ ಆಗುತ್ತೆ. ಗೊತ್ತಾಗ್ತಿದೆ? ಹಾಗಾಗಿ ಅರ್ಹತೆಗಳನ್ನ ಏನು ಮಾಡಬೇಕು, ಪಾಸ್ ಮಾಡಬೇಕಾಗತ್ತೆ ನೀವು. ಓಕೆನಾ? ಮುಂದೆ ಹೋಗೋಣ. ಇದರಲ್ಲಿ ಮತ್ತೆ ಶಿಕ್ಷಕರ ಮಹತ್ವಗಳು ಏನು ಗೊತ್ತಾ? ನೋಡಿ, ಕರ್ನಾಟಕ ಶಿಕ್ಷಕರ ಅರ್ಹತೆ ಪರೀಕ್ಷೆ 2 ಪತ್ರಗಳನ್ನ ಒಳಗೊಂಡಿರುತ್ತೆ. ಒಂದು ಪತ್ರಿಕೆ 1 ನಾನು ಯಾವಾಗಲೇ ಹೇಳಿದೆ, ಇದು 1 ರಿಂದ 5ನೇ ತರಗತಿ ಮಕ್ಕಳಿಗೆ ಬೋಧಿಸುವ ಶಿಕ್ಷಕರಿಗಾಗಿ. 2ನೇದು ಪತ್ರಿಕೆ 6 ರಿಂದ 8ನೇ ತರಗತಿ ಬೋಧಿಸುವ ಮಕ್ಕಳಿಗಾಗಿ. ಅರ್ಥ ಆಗ್ತಿದೆಯಾ? ಗೊತ್ತಾಗ್ತಿದೆ? ಅಭ್ಯರ್ಥಿಯು 2 ಪರೀಕ್ಷೆಗಳನ್ನ ಪಾಸ್ ಮಾಡ್ಬೋದು. ಹಾಗಾಗಿ ನೀವು 2 ಬೇಕಾದ್ರೆ ಬರಿಬೋದು. ಗೊತ್ತಾಗ್ತಿದೆಯೋ? ನೋಡಿ, 150 ಅಂಕಗಳು, 150 ಮಾರ್ಕ್ಸ್ ಇರುತ್ತೆ. ತುಂಬ ಸಿಂಪಲ್ ಇರುತ್ತೆ. ಪ್ರಶ್ನೆ 150 ಬಹು ಆಯ್ಕೆ ಪ್ರಶ್ನೆಗಳು, ಮಲ್ಟಿಪೈ ಚಾಯ್ಸ್ ಕ್ವಶನ್ಸ್, 4 ಆಪ್ಷನ್ಸ್ ಇರುತ್ತೆ. ನೀವು ಈಸಿಯಾಗಿ ಅದರಲ್ಲಿ OMR ಶೀಟ್ ಕೊಟ್ಟಿರ್ತಾರೆ, ಶೇರ್ ಮಾಡಿ 4 ಆಪ್ಷನ್ಲಿ ಒಂದು ರೈಟ್, ವಿಚ್ ಇಸ್ ದ ರೈಟ್ ಆನ್ಸರ್ ಅಂತ ಕೇಳ್ತಾರೆ, ಅದು ಮಾಡಬೇಕು. ನೆಕ್ಸ್ಟ್ ಅದರಲ್ಲಿ ಈಗ ಸಿಲೆಬಸ್ ನೋಡೋದಾದ್ರೆ ತುಂಬ ನೀವು ಸಿಲೆಬಸ್ ನೋಡಿಬೇಕಾದ್ರೆ ಗೊತ್ತಾಗ್ತಿದೆಯಾ? ಭಾಷೆ 1 ಕಡ್ಡಾಯ, ಭಾಷೆ 2 ಕಡ್ಡಾಯ. 2 ಭಾಷೆ, ಒಂದು ಕನ್ನಡ ಇಂಗ್ಲೀಷ್ ಅಂದ್ಕೊಳ್ಳಿ, ಕಡ್ಡಾಯ. ಇದರಲ್ಲಿ 30 ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ, 30 ಕ್ವಶನ್ಸ್. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಇಂಗ್ಲೀಷ್ ಅಂದ್ಕೊಳ್ಳಿ, 30 ಕ್ವಶನ್ಸು. ನೆಕ್ಸ್ಟು ಚೈಲ್ಡ್ ಸೈಕಾಲಜಿ, ಇದು ಸಹ
30 ಅಂಕಗಳನ್ನ ಹೊಂದಿರುತ್ತೆ. ಗೊತ್ತಾಗ್ತಿದೆಯಾ? ನೀವು ಬಿ ಎಡ್ ಓದಬೇಕಾದ್ರೆ ಸೈಕಾಲಜಿನ ಓದಿರ್ತೀರಾ. ಅದು ಏನು ಚೈಲ್ಡ್ ಸೈಕಾಲಜಿನ ಓದಿರ್ತೀರಾ. ಶಿಶು ವಿಕಸನ ಮತ್ತು ಬೋಧನಾ ಕ್ರಮ. ಆಕ್ಚುಲಿ ಚೈಲ್ಡ್ ಸೈಕಾಲಜಿಯಿಂದ ಫುಲ್ ಸೈಕಾಲಜಿ ಇರಲ್ಲ, ಅದರಲ್ಲಿ ಬೋಧನಾ ಕ್ರಮ. ಮಕ್ಕಳಿಗೆ ಯಾವ ರೀತಿ ಪಾಠ ಮಾಡಬೇಕು, ಮಕ್ಕಳನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಮಕ್ಕಳ ಕಲಿಕೆ ಹೆಂಗಿರುತ್ತೆ, ಮಕ್ಕಳು ಹಂತವಾಗಿ ಯಾವ ರೀತಿ ಕಲಿಕೆ ಮಾಡ್ತಾ ಹೋಗ್ತಾರೆ, ಗೊತ್ತಾಗ್ತದೆ, ಅವ್ರ ಬೆಳವಣಿಗೆ ಹೆಂಗಿರುತ್ತೆ, ಅದ್ರ ಬಗ್ಗೆ ಕ್ವಶನ್ಸ್ ಇರುತ್ತೆ. ತುಂಬಾ ಸಿಂಪಲ್ ಇರುತ್ತೆ. ನೀವು ಬಿ ಎಡ್ ಓದ್ಬೇಕಾದ್ರೆ ಕರೆಕ್ಟಾಗಿ ನೆಟ್ಟಿಗೆ ಬುದ್ಧಿನ ಇಟ್ಟು ಕ್ಲಾಸಲ್ಲಿ ಕೇಳ್ಬೇಕಾದ್ರೆ ಪಾಠ ಕೇಳಿದ್ರೆ ಈ ಎಕ್ಸಾಮ್ಸ್ನ ಯಾವುದೇ ಕೋಚಿಂಗ್ ಇಲ್ದಂಗೆ ಯಾವುದೇ ಇದಿಲ್ದಂಗೆ ನೀವು ಪಾಸ್ ಮಾಡ್ಬೋದು. ಆದರೆ ನೀವೇನು ಮಾಡ್ತೀರಾ, ಬಿ ಎಡ್ಗೆ ಹೋಗ್ಬೇಕಾದ್ರೆ ಒಂದು ಬ್ಯಾಗ್ ನೇತಾಕೊಂಡು ನೀಟಾಗಿ ಸೀರೆ ಉಟ್ಕೊಂಡು ಇನ್ಶರ್ಟ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿರ್ತೀರಾ, ಅಲ್ಲೇನು ಕಲ್ತಿರಲ್ಲ. ಅರ್ಥ ಆಗ್ತಿದೆಯಾ? ಇದರಿಂದ ಏನಾಗುತ್ತೆ, ನೀವು ಮತ್ತೆ ಕೋಚಿಂಗ್ ತಗೋ, TET ಪಾಸ್ ಮಾಡೋಕೆ ಕೋಚಿಂಗ್ ತಗೋ, ಬೇಕಿಲ್ಲ. ನೀವು ಏನು ಬಿ ಎಡಲ್ಲಿ ಕಲ್ತಿರ್ತೀರ, ಅದೇ ಮಣ್ಣೆ ಕೇಳೋದಿಲ್ಲಿ. ನೀವು ಅದನ್ನು ನೀವು ಕರೆಕ್ಟಾಗಿ ಪಾಸ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಅರ್ಥ ಆಯ್ತಾ? ನೆಕ್ಸ್ಟ್ ಗಣಿತ 30 ಮಾರ್ಕ್ಸಿಗೆ ಗಣಿತ ಪ್ರಶ್ನೆ. ಏನು 1ನೇ ಕ್ಲಾಸಿಂದ 6ನೇ ಕ್ಲಾಸ್ ಮಕ್ಕಳಿಗೆ ಏನೇನು ಸಿಲೆಬಸ್ ಇರುತ್ತೆ ಅಲ್ಲೇ ಇರುತ್ತೆ. 6ರಿಂದ 8ನೇ ಕ್ಲಾಸ್ ಮಕ್ಕಳಿಗೆ ಏನು ಸಿಲೆಬಸ್ ಇರುತ್ತೆ ಅದೇ ಮ್ಯಾಥಮೆಟಿಕ್ಸ್ ಕೇಳ್ತಾರೆ, ಅದೇ ಸೈನ್ಸ್ ಕೇಳ್ತಾರೆ. ಬಟ್ ನಾನು ಸಿಲೆಬಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸಿಲೆಬಸ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಏನಿದೆ ಅಂತ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಸಮಾಜ ಅಧ್ಯಯನ, ಗಣಿತ, ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಇದು ಅಂಧ ವಿದ್ಯಾರ್ಥಿಗಳಿಗೆ ಸಮಾಜ ಅಧ್ಯಯನ ಇರುತ್ತೆ, ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳು ಇರಲ್ಲ ಅವರಿಗೆ. ಅಂಧ ವಿದ್ಯಾರ್ಥಿಗಳಿಗೆ ಇದು ಎಕ್ಸೆಪ್ಷನ್. ಅವ್ರಿಗೆ 60 ಅಂಕಗಳಿರುತ್ತೆ. ಒಟ್ಟು ನಿಮ್ಮ 150 ಅಂಕಗಳಿಗೆ ನೀವೇನು ಮಾಡ್ತೀರಾ, ಒಂದು TET ಪರೀಕ್ಷೆನ ಬರೀತೀರಾ. ಯಾರು? D.Ed.ನವರು. ಗೊತ್ತಾಗ್ತದೆ. ಇದು ಸಿಲೆಬಸ್ ಬಗ್ಗೆ ನೋಡೋಣ. ಸಿಲೆಬಸ್ ನೋಡೋದು ನಿಮ್ಗೆ ಗೊತ್ತಾಗುತ್ತೆ. D.Ed.ನವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಭಾಷೆ 1ಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಹೆಂಗಿರುತ್ತೆ? ಭಾಷೆ 1 ಪತ್ರಿಕೆ ನೀವು 1ರಲ್ಲಿ ಭಾಷೆ 1 ತಗೊಂಡ್ರೆ ಅದರಲ್ಲಿ ಬೋಧನಾ ಮಾಧ್ಯಮ ಯಾವ ಮೀಡಿಯಮಲ್ಲಿ ಪಾಠ ಮಾಡ್ತೀರಾ, ಭಾಷಾ ಕುಶಲತೆಯನ್ನು ಆಧರಿಸುತ್ತೆ. ನೀವು ಆ ಬೋಧನಾ ಮಾಧ್ಯಮ ಮಾಡೋದು ಏನು ಟೀಚ್ ಮಾಡ್ತಿರಲ್ಲ ಅದ್ರ ನಿಮ್ಮ ಸ್ಕಿಲ್ ಹೆಂಗಿದೆ ಅನ್ನೋದ್ರ ಬಗ್ಗೆ ಟೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಭಾಷೆ 2 ಭಾಷೆ 2 ಸಂಬಂಧಿಸಿದ ಪ್ರಶ್ನೆಗಳು ಭಾಷೆ ಮೂಲಭೂತ ಅಂಶಗಳು, ಕಮ್ಯುನಿಕೇಶನ್ ಸಂವಹನ ಮತ್ತು ವಿಷಯಗ್ರಹಿ ಸಾಮರ್ಥ್ಯವನ್ನು ಆಧರಿಸಿದೆ. ಗೊತ್ತಾಗ್ತದೆ? ವಿಷಯಗ್ರಹಿಕೆ ಸಾಮರ್ಥ್ಯವನ್ನು ಏನಾಗಿರುತ್ತೆ, ಆಧರಿಸಿರುತ್ತೆ. ಅದು ಗೊತ್ತಾಗ್ತಿದೆಯಾ? ಹಾಗಾಗಿ ಗೊತ್ತಿರಬೇಕು ನಿಮ್ಗೆ ಅದು. ನೆಕ್ಸ್ಟ್ ಗೊತ್ತಾಗ್ತಿದೆಯಾ? ವೆರಿ ಇಂಪಾರ್ಟೆಂಟ್. ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ವಿಷಯಗಳು 6ರಿಂದ 12 ವಯೋಮಾನದ ಮಕ್ಕಳ ಮನೋವಿಜ್ಞಾನ ಬೋಧನಾ ಕಲಿಕೆಯ ಮೇಲೆ ಕೇಂದ್ರೀಕೃತವಾಗಿರ್ತದೆ. ಯಾವ ರೀತಿ ಕಲಿತಾವ ಮಕ್ಕಳು, ಅವ್ರನ್ನ ಯಾವ ಮಾನಸಿಕ ಸ್ಥಿತಿ ಯಾವ ರೀತಿ ಇರುತ್ತೆ, ಹೈಪರ್ ಆಕ್ಟಿವ್ ಸ್ಟೂಡೆಂಟ್ಸ್ ಯಾರು, ಬಿಲೋರೆ ಸ್ಟೂಡೆಂಟ್ಸ್ ಯಾರು, ಗೊತ್ತಾಗ್ತಿದೆಯಾ? ಅವು ಅದ್ರ ಬಗ್ಗೆ ಇರುತ್ತೆ ಇದರಲ್ಲಿ. ಗೊತ್ತಾಗ್ತಿದೆಯಾ? ಬುದ್ಧಿಮತ್ತೆ ಅಂದ್ರೇನು, ಇದರದ್ದು ಸೈಕಾಲಜಿ ಓದ್ಬೇಕಾದ್ರೆ ನೀವೆಲ್ಲ ಓದಿರ್ತೀರಾ. ಚೈಲ್ಡ್ ವಿಕಸನ, ಮಕ್ಕಳು ಹೆಂಗೆ ವಿಕಸನ ಆಗುತ್ತೆ, ಯಾವ ರೀತಿ ಬೆಳವಣಿಗೆ ಆಗ್ತವೆ ಮಕ್ಕಳು ಹಂತವಾಗಿ. 5ನೇ ಕ್ಲಾಸಲ್ಲಿ ಯಾವ ಮೋಟರ್ ಸ್ಕಿಲ್ಸ್ ಬರಬೇಕು, 9ನೇ ಕ್ಲಾಸಲ್ಲಿ ಅಥವಾ 9ನೇ ಕ್ಲಾಸಲ್ಲಿ ಅವ್ರಿಗೆ ಯಾವ ಥರ ಸ್ಕಿಲ್ಸ್ ಡೆವಲಪ್ ಆಗಿರಬೇಕು, ಅನಾಲಿಟಿಕಲ್ ಸ್ಕಿಲ್ ಯಾವ ರೀತಿ ಡೆವಲಪ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಕೇಳ್ತಾರೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ಕಲಿಕೆ ಮತ್ತೆ ಯಾವ ರೀತಿ ಮಕ್ಕಳಿಗೆ ಬೋಧನೆ ಮಾಡಬೇಕು ನೀವು ಅನ್ನೋದ್ರ ಬಗ್ಗೆ ಕೇಳ್ತಾರೆ ಕ್ವಶನ್. ಓಕೆನಾ? ಮಕ್ಕಳ ಅವಶ್ಯಕತೆಗಳು ಯಾವ ರೀತಿ ಕಲಿಸಿದ್ರೆ ನೀವು ಮಕ್ಕಳಿಗೆ ಬೋಧನೆ ಮಾಡಬೇಕಾದ್ರೆ ಯಾವ ಚಟುವಟಿಕೆಗಳ ಮುಖಾಂತರ ಪಾಠಗಳನ್ನ ಕಲಿಸ್ತೀರಾ, ನೈಕಲಿ ಆಗಿರ್ಬೋದು, ಈ ರೀತಿ ತುಂಬ ಬರ್ತವೆ. ಅರ್ಥ ಆಗ್ತಿದೆಯಾ? ಹಾಗೂ ಅವರ ಕಲಿಕಾ ಮಟ್ಟವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಶಿಕ್ಷಕರು ತೆಗೆದುಕೊಳ್ಳಬೇಕಾದ ಅಂಶಗಳನ್ನು ಒಳಗೊಂಡಿರುತ್ತೆ ಈ ಸಿಲೆಬಸ್. ಚೈಲ್ಡ್ ಸೈಕಾಲಜಿ ಇರುತ್ತೆ. TP ಮಂಜುನಾಥ ಬುಕ್ ಇದೆ ಅಥವಾ ವಾಮದೇವಪ್ಪ ಬುಕ್ ಇದೆ, ಅದನ್ನು ರೆಫರ್ ಮಾಡಿದ್ರೆ ಇಟ್ಸ್ ವೆರಿ ಈಸಿ ಸಿಂಪಲ್ ಕ್ವಶನ್ಸ್ ಬರುತ್ತೆ. ಅದ್ರ ಜೊತೆ ನಾನು ನಿಮಗೆ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ, ಅದನ್ನು ಮಾಡಿ. ನೆಕ್ಸ್ಟ್ ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು, ವಿಷಯದ ಮೂಲ ಪರಿಕಲ್ಪನೆ, ಕಾನ್ಸೆಪ್ಟ್ ಏನು, ಮ್ಯಾಥಮೆಟಿಕ್ಸಲ್ಲಿ ಕಾನ್ಸೆಪ್ಟು ಕ್ವಶನ್ಸ್ ಕೇಳ್ತಾರೆ. ನಂಬರ್ ಥಿಯರಿ ಆಗಿರ್ಬೋದು, ಏನು ಎಕ್ಸಾಮ್ ನಿಮ್ಮ ಏನು ಸಿಲೆಬಸ್ ಇದೆ ಆ ಸಿಲೆಬಸ್ಸಲ್ಲಿರೋ ಕೆಲವು ಕಾನ್ಸೆಪ್ಟ್ ವಿಷಯಗಳನ್ನ ಚೆನ್ನಾಗಿ ಕೇಳ್ತಾರೆ. ಮತ್ತು ಸಮಸ್ಯೆಯನ್ನು ಬಿಡಿಸೋ ಸಾಮರ್ಥ್ಯ, ಭಾಷಾ ಬೋಧನಾ ಶಾಸ್ತ್ರದ ಅರ್ಥೈಸಿಕೊಳ್ಳುವಿಕೆ ನೋಡಿರುತ್ತೆ. ಗೊತ್ತಾ? ಯಾವ ರೀತಿ ನೀವು ಪಾಠ ಮಾಡ್ತೀರಾ ಅದರದ್ದು ಒಂದಷ್ಟು ಕ್ವಶನ್ಸ್, ಯಾವ ರೀತಿ ಮಾಧ್ಯಮ ಇರುತ್ತೆ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಓಕೆನಾ? ನೆಕ್ಸ್ಟು ಪತ್ರಿಕೆ 1ರಲ್ಲಿ ಪ್ರಶ್ನೆಗಳು NCERT ರಾಜ್ಯ ಪಠ್ಯಕ್ರಮದ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ರಿ. 1ರಿಂದ 8ನೇ ತರಗತಿಯ ಸಂಬಂಧಿಸಿದ ಪಠ್ಯವಸ್ತುವನ್ನು ಆಧರಿಸಿದೆ. ಪ್ರಶ್ನೆಗಳ ಕಠಿಣ ಮಟ್ಟ ಪ್ರೌಢ ಹಂತಕ್ಕೆ ಸೀಮಿತವಾಗಿರ್ತದೆ. ನೋಡಿ, ಇಲ್ಲೇ ಸಿಂಪಲ್. ನಿಮ್ಮ ಸಿಲೆಬಸ್ ಎಷ್ಟಿರುತ್ತೆ ಅಂದ್ರೆ 1ರಿಂದ 8ನೇ ತರಗತಿ ಮಕ್ಕಳಿಗೆ ಇರುವ ಪಠ್ಯವಸ್ತು ಯಾವ್ದ್ರಲ್ಲಿ NCERT ಅಥವಾ DSCERT ಇರೋ ಸಿಲೆಬಸ್ ಇರುತ್ತೆ. ಆದರೆ ಅದರ ಮಟ್ಟ ಯಾವ ಮಟ್ಟಕ್ಕೆ ಇರುತ್ತೆ ಅಂದ್ರೆ ಪ್ರೌಢ 10ನೇ ತರಗತಿವರೆಗೆ ಅದರ ಮಟ್ಟ ಕೇಳ್ತಾರೆ. ಅಂದ್ರೆ ನೀವು ಒಂದು ತಲೆಯಲ್ಲಿ ಇಳ್ಕೊಂಬಿಡಿ, 10ನೇ ಕ್ಲಾಸ್ವರೆಗೂ ನಾನು ಚೆನ್ನಾಗಿ ಓದ್ಕೋಬೇಕು. ಯಾವ ಪುಸ್ತಕಗಳು ಓದ್ಕೋಬೇಕು ನೀವು? ಯಾವ ಹೇಳಿ? ಫಸ್ಟು DSCERT. ಗೊತ್ತಾಗ್ತಿದ್ಯಾ? DSCERT ಅಥವಾ NCERT ಎರಡು ಒಂದೇನೆ ಓದ್ಕೋಬಹುದು. ಯಾಕೆಂದ್ರೆ ಈ ಎರಡು ಸೇಮ್ ಸಿಲೆಬಸ್ ಇದೆ. ಇದರಲ್ಲಿ ಕೆಲವು ಸೈನ್ಸ್ ಅಂತೂ ಸೇಮ್ ಇದೆ. ಅರ್ಥ ಆಗ್ತಿದೆ? ಹಾಗಾಗಿ ನೀವು DSCERT ಏನಾದ್ರು ಓದ್ಕೊಂಡ್ಬಿಟ್ರೆ ಇಟ್ಸ್ ಎನಫ್ ಫಾರ್ 10th ಓದಿದ್ರೆ ಸಾಕು TET ಪಾಸ್ ಮಾಡೋಕ್ಕೆ. ನೀವೇನಾದರೂ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ಅಂತಂದ್ರೆ ನೀವು ಇದನ್ನು ಓದಬೇಕಾಗುತ್ತೆ. ಬೇರೆ ಅಪ್ ಟು 12th ಓದಬೇಕಾಗುತ್ತೆ. ಇಲ್ಲ ಸರ್ ನಾನು ಬರೀ ಟೀಚರ್ ಆಗ್ತೀನಿ ಅಂದರೆ ನೀವು 10th ಓದ್ರಿ. ಅಂದೇ ಅಭ್ಯರ್ಥಿಗಳು ಗಣಿತ ಇರಲ್ಲ, ಅವ್ರಿಗೆ ಗಣಿತ ಮತ್ತು ಪರಿಸರ ಇರಲ್ಲ. ಹಾಗಾಗಿ ಅವರು ಸಮಾಜ ಅಧ್ಯಯನ ಪ್ರಶ್ನೆಗಳನ್ನ ಬಿಡಿಸ್ತಾರೆ. 60 ಪ್ರಶ್ನೆ ಇರುತ್ತೆ ನಿಮ್ಗಿಲ್ಲಿ. ಇದಕ್ಕೆ 30, ಇದಕ್ಕೆ 30, ಇದಕ್ಕೆ 30 ಮತ್ತು ಇದಕ್ಕೆ 30, ಇದಕ್ಕೆ 30. ಒಟ್ಟು ನಿಮಗೆ 150 ಅಂಕಗಳ ಎಷ್ಟು 150 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಎಷ್ಟು ಬರಬೇಕು? 90. ಸಿಂಪಲ್.
ಓಕೆನಾ, ಹೋಗೋಣ ಮುಂದೆ. ಈಗ ನಮ್ಮ ಬಿ ಎಡ್ ಮಾಡಿದವ್ರಿಗೆ ಒಂದಷ್ಟು ಇನ್ಫಾರ್ಮೇಷನ್ ಹೇಳೋಣ. ನೋಡಿ, ಬಿ ಎಡ್ ಮಾಡಿದವ್ರು ನೋಡಿ, ನೀವೇನಿಲ್ಲ, ನಿಮ್ದು ಅಷ್ಟೇ ಸೇಮ್, ಭಾಷೆ ಸೇಮ್ ಇರುತ್ತೆ, ಗೊತ್ತಾಗ್ತಿದೆಯಾ, ಭಾಷೆ ಸೇಮ್ ಇರುತ್ತೆ, ನೆಕ್ಸ್ಟ್ ಭಾಷೆ 2 ಸೇಮ್ ಇರುತ್ತೆ. ಇದರಲ್ಲಿ 30 ಬಹು ಆಯ್ಕೆಗಳು ಸಿಂಪಲ್ ಇರುತ್ತೆ ಕಣ್ರಪ್ಪ. ಲ್ಯಾಂಗ್ವೇಜು ಹಳೆ ವರ್ಷದ ಕ್ವಶನ್ ಪೇಪರ್ ತಗೊಳ್ರಿ, ಒಂದು 5 ಇಯರ್ಸ್ ಅಥವಾ ಒಂದು 10 ಇಯರ್ಸ್ TET ಕ್ವಶನ್ ಪೇಪರ್ ತಗೊಳ್ಳಿ. 10 ಇಯರ್ಸ್ ಆಗಿದೆಯಾ? 2014 ಆಗಿದೆ. 10 ಇಯರ್ಸ್ ಕ್ವಶನ್ ಪೇಪರ್ ತಗೊಳ್ಳಿ. ಆ 10 ಇಯರ್ಸ್ ಕ್ವಶನ್ ಪೇಪರಲ್ಲಿ ಯಾವ್ಯಾವ ಕ್ವಶನ್ಸ್ ಆಗಿದೆ ಚೆನ್ನಾಗಿ ನೋಡಿ. ಅವಾಗ ಅದೇ ಕ್ವಶನ್ಸ್ಗಳು ಮತ್ತೆ ರಿಪೀಟ್ ಆಗುತ್ತೆ. ಮತ್ತೆ ಅಲ್ಲಿ ಕೇಳಿರೋ ಪರಿಕಲ್ಪನೆ ಏನು ಕಾನ್ಸೆಪ್ಟ್ ಇರ್ತೋ ಆ ಕಾನ್ಸೆಪ್ಟ್ ಮೇಲೆ ಓದಕ್ಕೆ ಸ್ಟಾರ್ಟ್ ಮಾಡಿ. ಗೊತ್ತಾಗ್ತಿದ್ಯಾ? ಇದೇ ಕ್ವಶನ್ಸ್ ಕೇಳ್ತಾರೆ. ಗೊತ್ತಾಗ್ತಿದ್ಯಾ? TET ಅಂತೂ ತುಂಬ ಈಸಿ ನನಗನ್ಸಿದ ಮಟ್ಟಿಗೆ. ನೀವು ಯಾಕೆ ಇಷ್ಟೊಂದು ಪ್ಯಾನಿಕ್ ಆಗಿದೆ? ಯಾಕೆ ನಂಗೆ ತುಂಬ ಜನ ಹುಡುಗರು ಹೊಸ ಬಿ ಎಡ್ ಮಾಡಿದವರು ಕಾಲ್ ಮಾಡಿದ್ರು ನನಗೆ. ಆ ಒಂದು ವಿಚಾರಕ್ಕೆ ಈಗ ಹೇಳ್ತಾ ಇದ್ದೀನಿ ಅಷ್ಟೇ, ಇಷ್ಟೆಲ್ಲ ಒತ್ತಿ. ಗೊತ್ತಾಗ್ತಿದ್ಯಾ? ನೆಕ್ಸ್ಟು ಇನ್ನೊಂದು 3rd ಪಾರ್ಟ್ ವೆರಿ ಇಂಪಾರ್ಟೆಂಟ್, ಸೈಕಾಲಜಿ, ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ. 30 ಅಂಕಗಳಿರ್ತವೆ. ಮಗು ಯಾವ ರೀತಿ ಕಲಿಯುತ್ತೆ, ಮಗು ಯಾವಾಗ ತಾಯಿ ಹೊಟ್ಟೆಲಿ ಎಷ್ಟು ಡೆವಲಪ್ ಆಗುತ್ತೆ, ತಾಯಿ ಹೊಟ್ಟೆಯಿಂದ ಹೊರಗಡೆ ಬಂದಮೇಲೆ ಎಷ್ಟು ಡೆವಲಪ್ ಆಗುತ್ತೆ. ಒಂದು ಕ್ವಶನ್ ಕೇಳಿದ್ರು, ಮಗು ಅತಿ ವೇಗವಾಗಿ ಡೆವಲಪ್ ಆಗೋದು ಯಾವ ಹಂತದಲ್ಲಿ ಅಂತ ಕೇಳಿದರು. ಗೊತ್ತಾಗ್ತಿದ್ಯಾ? ಪ್ರಸವ ಪೂರ್ವ ಅಂದ್ರೆ ಹುಟ್ಟೋಕ್ಕಿಂತ ಮುಂಚೆ. ಯಾಕೆ ಹೇಳಿ? 9 ತಿಂಗಳಿಗೆ ಒಂದು ಭ್ರೂಣ ಇದ್ದಿದ್ದು ಒಂದು 7 kg 8 kg ಆಗೋ ಮಗುವಾಗಿ ಬೆಳೆದಿರುತ್ತೆ. ಹೌದ್ ತಾನೆ? ಅಂದ್ರಲ್ಲಿ ಬೆಳವಣಿಗೆ ಯಾವುದು ಎಲ್ಲಿರುತ್ತೆ? ತಾಯಿಯ ಗರ್ಭದಲ್ಲಿದ್ದಾಗ ಮಗುವಿನ ಬೆಳವಣಿಗೆ ವೇಗವಾಗಿರುತ್ತದೆ. ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ನಾವು ಸರ್ ಪ್ರೌಢಾವಸ್ಥೆಯಲ್ಲಿ ಬೆಳೀತಾರೆ. ಹೌದು, ಪ್ರೌಢಾವಸ್ಥೆಯಲ್ಲಿ ಬೆಳೀತಾರೆ. ಬಟ್ ಆದರೆ ಕಂಪೇರಿಟಿವ್ಲಿ ಏನು ತಾಯಿ ಗರ್ಭದಲ್ಲಿದ್ದಾಗ 9 ತಿಂಗಳಿಗೆ ಎಷ್ಟು ಡೆವಲಪ್ಮೆಂಟ್ ಆಗುತ್ತೆ? ನೀವು ಪ್ರೌಢಾವಸ್ಥೆಯಲ್ಲಿ ಡೆವಲಪ್ ಆಗೋಕ್ಕೆ 2 ವರ್ಷ 3 ವರ್ಷ ಬೇಕು. 16ರಿಂದ 18 ವರ್ಷದವರೆಗೂ ಬೆಳೀತಾ ಹೋಗ್ತಾರೆ. ಆದರೆ ಇಲ್ಲಿ ಚಿಕ್ಕ ಮಕ್ಕಳಲ್ಲಿ ಅಂದರೆ ತಾಯಿ ಗರ್ಭದಲ್ಲಿದ್ದಾಗ 9 ತಿಂಗಳಿಗೆ ಒಂದು 6 kg ಅಥವಾ 5 kg ಆಗೋ ಮಗು ಡೆವಲಪ್ ಆಗಿರುತ್ತೆ. ಅರ್ಥ ಆಗ್ತಿದೆ? ಹಂಗೆ ಈ ಥರ ನೀವೇನಾದರೂ ಚೆನ್ನಾಗಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ತೀರಾ. ಮೈ ಡಿಯರ್ ಸ್ಟೂಡೆಂಟ್ಸ್, ಮೈ ಡಿಯರ್ ಫ್ಯೂಚರ್ ಟೀಚರ್ಸ್, ಅರ್ಥ ಆಗ್ತಿದೆಯಾ? ನೀವು ನಮ್ಮ ದೇಶದ ಬ್ಲ್ಯಾಕ್ ಬೋರ್ಡ್ನ ಯೂಸ್ ಮಾಡ್ಕೊಂಡು ದೇಶದ ಇದನ್ನ ಸೃಷ್ಟಿ ಮಾಡೋರು. ಗೊತ್ತಾಗ್ತಿದೆ ನಿಮಗೆ? ನೀವು ನಮಗಿನ ಚೆನ್ನಾಗಿ ಅಂದ್ರೆ ಲೈಕ್ ಸ್ಟೂಡೆಂಟ್ಸ್ಗಿನ ಚೆನ್ನಾಗಿ ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಗೊತ್ತಾಗ್ತದೆ? ಬಯಟ್ ಮಾಡೋದು ನೀವು ಬಿಡಿ, ಫಸ್ಟು ನೀವು ಬಿಟ್ಟರೆ ಹುಡುಗರು ಬಯಟ್ ಮಾಡೋದು ಕಲಿಯಲ್ಲ. ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಎಕ್ಸಾಮ್ನ ಬರೆಯೋದು ಕಲೀರಿ. ಅರ್ಥ ಆಗ್ತಿದೆಯಾ? ಓಕೆ, ನೋಡಿ, ಮತ್ತೆ ಅದೇ ರೀತಿ ಗಣಿತ ಮತ್ತು ವಿಜ್ಞಾನ ಮತ್ತು ಸಮಾಜ ಪಾಠಗಳಿರ್ತವೆ. ಇಲ್ಲಿ ನೀವೇನಾದರೂ BSc B.Ed ಮಾಡಿದ್ರಿ, ನೀವೇನು ಮಾಡ್ಬೋದು? ಸೈನ್ಸ್ ಇರುತ್ತೆ. ನೀವು ಅಥವಾ BA B.Ed ಮಾಡಿದರೆ B.Ed ಮಾಡಿದ್ರೆ ನಿಮ್ಗೇನಿರುತ್ತೆ? ಆರ್ಟ್ಸ್ ಇರುತ್ತೆ. ನೀವೇನು ಮಾಡ್ಬೋದು? 60 ಅಂಕಗಳು ಒಟ್ಟು 150 ಅಂಕಗಳಿಗೆ ನಿಮ್ಗೇನಿರುತ್ತೆ? ಇದಿರುತ್ತೆ. ಇಲ್ಲಿ ಸೈನ್ಸಲ್ಲಿ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಬರುತ್ತೆ, ಬಯಾಲಜಿ ಬರುತ್ತೆ. ಇಲ್ಲಿ ನಿಮಗೆ ಏನು ಬರುತ್ತೆ? ಸೋಷಿಯಾಲಜಿ ಬರುತ್ತೆ, ಹಿಸ್ಟ್ರಿ ಬರುತ್ತೆ, ಪೊಲಿಟಿ ಬರುತ್ತೆ, ಜಿಯೋಗ್ರಫಿ ಬರುತ್ತೆ. ಒಟ್ಟು ನಿಮ್ಗೆ ಇಷ್ಟು ಬರುತ್ತೆ. ನೋಡಿ, ಇಲ್ಲಿ ನೋಡೋಣ. ಭಾಷೆ 1ಕ್ಕೆ ಸೇಮ್ ಅದೇ ಬೋಧನಾ ಮಾಧ್ಯಮ, ಭಾಷಾ ಕುಶಲತೆ ಪರೀಕ್ಷೆ ಮಾಡ್ತಾರೆ. ಇದರಲ್ಲಿ ಭಾಷೆ 2ರಲ್ಲಿ ಏನು ಪರೀಕ್ಷೆ ಮಾಡ್ತಾರೆ ಹೇಳ್ರಿ? ಭಾಷೆ 2ಕ್ಕೆ ಸಂಬಂಧಿಸಿದ ಭಾಷೆ ಮೂಲಭೂತ ಅಂಶಗಳು, ಸಂವಹನ ಮತ್ತು ವಿಷಯಗಳಿಗೆ ಸಾಮರ್ಥ್ಯವನ್ನು ಆಧರಿಸಿರುತ್ತೆ. ಶಿಶು ವಿಕಸನ ಹೇಳಿದ್ನಲ್ಲ, ಚೈಲ್ಡ್ ಸೈಕಾಲಜಿ ಅಂತ ಕರೀತಾರೆ. 11ರಿಂದ 14 ವರ್ಷದ. ನೋಡಿ, ವೆರಿ ಇಂಪಾರ್ಟೆಂಟ್. ಅಲ್ಲಿ 0 to ಏನು ಮಾಡಿದ್ರು? 0 to 10 ಕೇಳಿದ್ರು. ನಿಮ್ಗೆ ಇಲ್ಲಿ 11 to 14 ಮಕ್ಕಳ ಬೆಳವಣಿಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವೇನು ಮಾಡ್ಬೇಕಾಗತ್ತೆ? ಇಲ್ಲಿ ಕಲಿಬೇಕಾಗುತ್ತೆ. ಪ್ರೌಢಾವಸ್ಥೆ ಗೊತ್ತಾಗ್ತದೆ, ಪ್ರೌಢಾವಸ್ಥೆಯ ಹಂತದಲ್ಲಿ ಇರ್ತಾರೆ ಅವ್ರಿನ್ನು. ಗೊತ್ತಾಗ್ತದೆ? 16 ವರ್ಷಕ್ಕೆ ಜಂಪ್ ಆಗ್ತಾ ಇರ್ತಾರೆ. 8ನೇ ಕ್ಲಾಸ್ ಮಕ್ಕಳು, 6ನೇ ಕ್ಲಾಸ್, 7ನೇ ಕ್ಲಾಸ್, 8ನೇ ಕ್ಲಾಸ್ ಮಕ್ಕಳ ಬಿಹೇವಿಯರ್ ಹೆಂಗಿರುತ್ತೆ ಅನ್ನೋದನ್ನ ನಿಮಗೆ ತಿಳ್ಕೊಂಡಿರಬೇಕು. ಗೊತ್ತಾಗ್ತಿದೆಯಾ? ಮಕ್ಕಳ ಮನೋವಿಜ್ಞಾನ, ಬೋಧನಾ ಮತ್ತು ಕಲಿಕೆಯ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಮತ್ತೆ ಗಣಿತ, ವಿಜ್ಞಾನ ಮತ್ತು ಸಮಾಜ ಪಾಠಗಳು, ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು, ವಿಷಯದ ಮೂಲ ಪರಿಕಲ್ಪನೆಗಳು, ಸಮಸ್ಯೆ ಬಿಡಿಸುವ ಸಾಮರ್ಥ್ಯ, ಅದೇ ಸೇಮ್ ಏನು ನಿಮ್ಮ ಹೈಸ್ಕೂಲ್ ಪಾಠಗಳಲ್ಲಿ ಇರುತ್ತೆ. ಅಪ್ ಟು 6th 8th ಇದು ಕೇಳ್ತಾರೆ, ಕ್ವಶನ್ಸ್ಗಳನ್ನ ಕೇಳ್ತಾರೆ. ನೋಡಿ, ಇಲ್ಲಿ ವಿಭಿನ್ನ ಕಲಿಕೆ ಹಿನ್ನೆಲೆ ಮಕ್ಕಳ ಅವಶ್ಯಕತೆ ಮತ್ತು ಅವರ ಕಲಿಕೆ ಮಟ್ಟವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಶಿಕ್ಷಣ ತೆಗೆದುಕೊಳ್ಳಬಹುದು ಅಂಶಗಳನ್ನು ಒಳಗೊಂಡಿರ್ತದೆ. ಅಂದ್ರೆ ನೀನು ಒಬ್ಬ ಹೈಪರ್ ಆಕ್ಟಿವ್ ಸ್ಟೂಡೆಂಟ್ಗೆ ಯಾವ ರೀತಿ ಪಾಠ ಮಾಡ್ತೀಯಾ, ಒಬ್ಬ ದೊಡ್ಡಂಗೆ ಯಾವ ರೀತಿ ಪಾಠ ಮಾಡ್ತೀಯಾ, ಯಾವ ಕಲಿಕಾ ಅಂಶಗಳನ್ನ ಕಲಿಸ್ತೀಯಾ ಅನ್ನೋದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಇರುತ್ತೆ. ಇದೆಲ್ಲ ನಿಮಗೆ ಬುಕ್ಕಲ್ಲಿ ಸಿಗುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಪತ್ರಿಕೆ 2ರಲ್ಲಿ ಗೊತ್ತಾಗ್ತಿದೆ. ಪತ್ರಿಕೆ 2ರಲ್ಲಿ ಎಲ್ಲಾ ಪ್ರಶ್ನೆಗಳು NCERT ರಾಜ್ಯದ 6ರಿಂದ 10ನೇ ತರಗತಿಯವರೆಗೆ ಸಂಬಂಧಿತ ಪ್ರಶ್ನೆಗಳನ್ನು ಕಠಿಣತೆಯ ಮಟ್ಟವನ್ನು ಹೊಂದಿರುತ್ತದೆ. ಅಂದ್ರೆ PUC ನೀವೇನು ಮಾಡಬೇಕು? ಯಾರು B.Ed ಓದ್ತಿರೋರು, B.Ed ಓದಿ ನೀವು TET ಬರೀತಿರೋರು, PUC ವರ್ಗು ಬುಕ್ಸ್ಗಳು ಓದಬೇಕು. PUC ವರ್ಗು ಕಾನ್ಸೆಪ್ಟ್ ಗ್ರಾವಿಟೇಷನ್ ಅಂತಂದ್ರೆ ಅಟ್ಲೀಸ್ಟ್ PUC ವರ್ಗು ನೀವು ಓದಿರೋ ಕಾನ್ಸೆಪ್ಟ್, ಗ್ರಾವಿಟೇಷನ್ ಕಾನ್ಸೆಪ್ಟ್ನ ನೀವು ತಿಳ್ಕೊಂಡಿರಬೇಕು. ಗೊತ್ತಾಗ್ತಿದೆಯಾ? ಇನ್ನು ನೀವು ಹಿಸ್ಟ್ರಿ ಓದ್ತಿದ್ದೀರಿ, ಹಿಸ್ಟ್ರಿ BA ಮಾಡಿದ್ದೀರಾ ಅಂದರೆ ನೀವೇನು ಮಾಡಬೇಕು? ಅಪ್ ಟು PUC, 2nd PUC ವರ್ಗು ಹಿಸ್ಟ್ರಿ ಕಾನ್ಸೆಪ್ಟ್ಸ್ಗಳು ಗೊತ್ತಿರಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ನೋಡೋಣ. ಇಷ್ಟು ನೀವು ಕಲ್ತ್ಕೊಂಡ್ರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ನ ಈಸಿಯಾಗಿ ಪಾಸ್ ಮಾಡ್ಬೋದು. ವೆರಿ ಸರಳ, ಹೇಳಿದೆ, ಸರಳವಾಗಿ TETನ ಪಾಸ್ ಮಾಡ್ಬೋದು.
ಕಲೆಕ್ಟ್ ಮಾಡ್ಕೊಳ್ಳಿ. 10 years TET ಕ್ವಶನ್ ಪೇಪರ್ ರಿವಿಷನ್ ಮತ್ತೆ ಕಾನ್ಸೆಪ್ಟ್ನ ತಿಳ್ಕೊಳ್ಳಿ. ಇದರಲ್ಲಿ ಆ ಕಾನ್ಸೆಪ್ಟ್ನ ತಿಳ್ಕೊಂಡ್ಬಿಟ್ಟು ನೀವೇನು ಮಾಡಿ ಓದ್ತಾ ಹೋಗಿ. ಓಕೆನಾ. ಮಾಧ್ಯಮ ಭಾಷಾ ವಿಷಯಗಳ ಹೊರತಾಗಿ ಉಳಿದ ಎಲ್ಲ ವಿಷಯಗಳ ಪ್ರಶ್ನೆಗಳು ಕನ್ನಡ, ಇಂಗ್ಲಿಷ್, ಉರ್ದು, ತಮಿಳು, ತೆಲುಗು, ಹಿಂದಿ, ಮರಾಠಿ ಮಾಧ್ಯಮಗಳಲ್ಲಿ ಮುದ್ರಿಸಲಾಗಿರ್ತದೆ. ಅಂದರೆ ಅಭ್ಯಸಿಸುವಾಗ ಅಭ್ಯರ್ಥಿಗಳ ಮಾಧ್ಯಮದಲ್ಲಿ ಉತ್ತರಿಸಬೇಕು. ಅಕಸ್ಮಾತ್ ಇವಾಗ ಯಾವ ಮಾಧ್ಯಮದಲ್ಲಿ ಆನ್ಸರ್ ಮಾಡ್ತೀಯಾ ಅಂತ ಕೇಳಿದ್ರೆ ನೀವು ಕನ್ನಡ, ಇಂಗ್ಲಿಷ್, ತಮಿಳು, ತೆಲುಗು ಯಾವ ಲ್ಯಾಂಗ್ವೇಜ್ ಎಲ್ಲಾರು ಆನ್ಸರ್ ಮಾಡಿ ಅದನ್ನ ಅಪ್ಲಿಕೇಶನ್ ಹಾಕೋರ್ಬೇಕಾದ್ರೆ ನೀವೇನ್ ಮಾಡಬೇಕು ಮೆನ್ಷನ್ ಮಾಡಿರ್ಬೇಕು. ಬಟ್ ನಿಮ್ಗೆಲ್ಲ ಲ್ಯಾಂಗ್ವೇಜಲ್ಲೂ ನಿಮ್ಗೆ ಬೇಕಾದ್ರೆ ಅವೈಲಬಿಲಿಟಿ ಇದೆ. ಭಾಷೆಗಳನ್ನ ಕನ್ನಡ, ಇಂಗ್ಲಿಷ್ ಹೊರತು ಪಡಿಸಿ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಅರ್ಹತಾ ಅಂಕಗಳು. ಕರ್ನಾಟಕ ಪ್ರಮಾಣ ಪತ್ರ ಅರ್ಹತಾ ಅಂಕಗಳು ನೋಡಿ 60% ಅಂದ್ರೆ ಎಷ್ಟು 90 ಅಂಕಗಳು, 90 ಅಂಕಗಳು. ಮತ್ತೆ SC ST ಅವರಿಗೆ 55 ಅಂದ್ರೆ 83 ಅಂಕಗಳು. ಇಷ್ಟ ತೆಗೆದ್ರೆ ನೀವು ಏನಾಗ್ತೀರಾ ಪಾಸ್ ಆಗ್ತೀರಾ. ಗೊತ್ತಾಗ್ತಿದ್ಯಾ? ಅಂದ್ರೆ ಅಕಸ್ಮಾತ್ ಯಾವ್ದಾದ್ರು ಕ್ವಶನ್ ತಪ್ಪಾಗಿತ್ತು ಅಂದ್ರೆ ಅದಕ್ಕೆ ಗ್ರೇಸ್ ಕೊಡಲ್ಲ. ಆ ಕ್ವಶನ್ ಏನ್ ಮಾಡ್ತಾರೆ ಡಿಲೀಟ್ ಮಾಡ್ತಾರೆ. ಅಂದ್ರೆ ಈಗ 150 ಕ್ವಶನ್ಸ್ ಇರುತ್ತೆ ಅಂದ್ಕೊಳ್ಳಿ. 150 ಕ್ವಶನ್ ಯಾವ್ದೋ 2 ಕ್ವಶನ್ ತಪ್ಪಾಯ್ತು ಅಂತಂದ್ರೆ ನೀವು ಅವಾಗ ಕನ್ಸಿಡರ್ ಮಾಡೋದು 148 ಕ್ವಶನ್ ಅಷ್ಟೇ. ನೀವು 148 ಕ್ವಶನ್ ಆನ್ಸರ್ ಮಾಡಿದ್ರಲ್ಲೇ ತಗೊಂತಾರೆ. ಹಾಗಾಗಿ ಅಲ್ಲಿ ಯಾವುದೇ ತರ ಇದು ಏನು ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೃಪಾಂಕ ಕೊಡಲ್ಲ. ಇಲ್ಲಿ ಹೇಳ್ಬಿಟ್ಟಿದ್ದಾರೆ ಕೃಪಾಂಕ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಗೊತ್ತಾಗ್ತಿದ್ಯಾ? ಹಾಗಾಗಿ ಕೃಪಾಂಕ ಇಲ್ಲ. ಎಷ್ಟು ಮಾರ್ಕ್ಸ್ ತೆಗಿಬೇಕು ಅನ್ನೋದು ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ. ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ಪರೀಕ್ಷೆ ಬರೀತೀರಾ ಅದನ್ನ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಅದನ್ನ ಏನ್ ಮಾಡಬೇಕು ಹೇಳಿರ್ಬೇಕು. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಅನ್ವಯತೆ. ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ನಿಮ್ಮ TET ನ ಸರ್ಟಿಫಿಕೇಟ್ನ ನೋಡಿ. ಕರ್ನಾಟಕ ಶಿಕ್ಷಾ ಅರ್ಹತೆಯ ಪ್ರಮಾಣ ಪತ್ರವು ಕರ್ನಾಟಕ ರಾಜ್ಯ ಸರ್ಕಾರದ ಇಲಾಖೆಯ ಸರ್ಕಾರಿ ಸ್ಥಳೀಯ ಸಂಸ್ಥೆ ನಡೆಸುವ ಶಾಲೆಗಳು, ಅನುದಾನಿತ ಶಾಲೆಗಳು, ಅನುದಾನ ರಹಿತ ಶಾಲೆಗಳಿಗೆ ಅನ್ವಯ ಆಗುತ್ತೆ. ಗೌರ್ಮೆಂಟ್ ಸ್ಕೂಲ್ಗೆ ಬೇಕು ಅಂದ್ರೆ ನೀವು ಮಾಡಲೇಬೇಕು. ಓಕೆನಾ. ನೆಕ್ಸ್ಟ್ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರ ಮಾನ್ಯತೆ ಎಲ್ಲಿವರೆಗೆ ಇರುತ್ತೆ? ಮಾನ್ಯತೆ ಎಲ್ಲಿವರೆಗೆ ಇರುತ್ತೆ ಅಂತಂದ್ರೆ ನಿಮ್ಮ ಜೀವಿತಾವಧಿ. ಅಕಸ್ಮಾತ್ ನಂದು ಬರೀ 92 ಬಂತು ಈ ಸತ್ಯ, ನಾನು ಇನ್ನೂ ಜಾಸ್ತಿ ಮಾಡಿಸ್ಕೋಬೇಕು. ಅವಾಗ ನೀವೇನ್ ಮಾಡೋದು ಇನ್ನೊಂದ್ಸತಿ ಎಕ್ಸಾಮ್ ಬರೀಬೋದು. ಅಕಸ್ಮಾತ್ ಇಲ್ಲೇನೋ 95 ಬಂತು ಸರ್, ಇಲ್ಲ ಸರ್ ಇನ್ನೂ ನಾನು ಇನ್ಕ್ರೀಸ್ ಮಾಡಬೇಕು ಸರ್, ಅವಾಗ ಏನ್ ಮಾಡ್ತೀಯಾ 91 ಬಂದ್ಬಿಡ್ತು. ಆವಾಗ ನಿನ್ನ ಮಾರ್ಕ್ಸ್ ಎಷ್ಟಿರುತ್ತೆ 91. ಗೊತ್ತಾಗ್ತಿದ್ಯಾ? ಅದಕ್ಕೆ ಯೋಚನೆ ಮಾಡಿ ಅಪ್ಲೈ ಮಾಡಿ. ಅರ್ಥ? ಯಾಕೆಂದ್ರೆ ಈ TET ಮಾರ್ಕ್ಸ್ನ ನಿಮ್ಮ ಟೀಚರ್ ಪೋಸ್ಟ್ ಕರಿತಿರಲ್ಲ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. 15% ಇರುತ್ತೆ ಐ ಥಿಂಕ್. ಗೊತ್ತಾಗ್ತಿದೆ. ಹಾಗಾಗಿ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ. 100, 110, 115 ಮೇಲೆ ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಿ. ಆಗುತ್ತೆ, ಮಾಡ್ಬೋದು. ಗೊತ್ತಾಗ್ತಿದ್ಯಾ? ನೋಡಿ ಮತ್ತೆ ಅಭ್ಯರ್ಥಿಗಳು ಎಷ್ಟು ಬಾರಿ ಆದರೂ ಕರ್ನಾಟಕ ಶಿಕ್ಷಣ ಪರೀಕ್ಷೆಗೆ ಅರ್ಜಿ ಸಲ್ಲಿಸಬಹುದಾದ ಪರೀಕ್ಷೆಗೆ ಅರ್ಹತೆ ಪಡೆದ ಅಭ್ಯರ್ಥಿಗಳು ಸಹ ಕರ್ನಾಟಕ ಶಿಕ್ಷಣ ಪರೀಕ್ಷೆ ಹೆಚ್ಚು ಅಂಕ ಗಳಿಸುವ ಸಲುವಾಗಿ ಪುನಃ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಅರ್ಥ ಆಗ್ತಿದ್ಯಾ? ಎಷ್ಟು ಸತಿ ಬೇಕಾದ್ರೂ TET ನ ಬರಿತಾ ಹೋಗಿ. ಒಂದ್ಸತಿ ಬರೆದ್ರೆ ಲೈಫ್ ಟೈಮ್ ಇದ್ರದ್ದು ಇರುತ್ತೆ. ಆದ್ರೆ ನಿಮ್ಗೇನೋ ಸ್ಕೋರ್ ಇನ್ಕ್ರೀಸ್ ಮಾಡ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನೀವು ಮತ್ತೆ ಪದೇ ಬರಿಬಹುದು. ಸ್ಟ್ರಾಟಜಿ, ಸಿಂಪಲ್ ಸ್ಟ್ರಾಟಜಿ ಗೊತ್ತಾಗ್ತದೆ ಹೇಳ್ತೀನಿ. ನೆಕ್ಸ್ಟ್ ಚಲನ್ನು ಇದೆಲ್ಲ ನೋಡ್ಕೊಳ್ಳಿ. ಡೇಟ್ ಯಾವಾಗ ಕರೆದವ್ರು ನಿಮಗೆ ಅದನ್ನ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇದು ಟೈಮಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ, ನೀಟಾಗಿ ನೋಡ್ಕೊಂಡು ಆ ಟೈಮಿಂಗ್ಸ್ ಅಡ್ರಾಗಿ ನೋಡು. ಕಿಶೋರ್ ಸರ್ ಇದರ ನೇತೃತ್ವ ತಗೊಂಡಿದ್ದಾರೆ. ಖಂಡಿತ ನೀಟಾಗಿ ಎಕ್ಸಾಮ್ ನಡೆಯುತ್ತೆ. ನಿಮ್ಗೊಂದು ಇನ್ನೊಂದು ಹೇಳ್ಬಿಡ್ತೀನಿ. ಏನು ಹೇಳ್ಬೇಕು ನಿಮಗೆ ಅಂತಂದ್ರೆ ಸ್ಟ್ರಾಟಜಿ ತುಂಬಾ ಸಿಂಪಲ್ ಸ್ಟ್ರಾಟಜಿ. ಅಪ್ ಟು ನೀವು ಹೆಂಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೊತ್ತಿರ್ತೀರಾ, B.Ed ಮಾಡ್ತಿರೋ ಅಪ್ ಟು ಏನು ಮಾಡಿ B.Ed ಮಾಡ್ತಿರೋ ಅಪ್ ಟು 1ನೇ ಕ್ಲಾಸಿಂದ ಹಿಡಿದು ಅಪ್ ಟು 12ನೇ ಕ್ಲಾಸ್ವರೆಗೂ ಓದಿ. ಅರ್ಥ ಆಗ್ತಿದ್ಯಾ? ಯಾರು D.Ed ಮಾಡ್ತಿರೋರು, B.Ed ಮಾಡ್ತಿರೋರು ನೀವೇನು ಮಾಡಿ ಅಟ್ಲೀಸ್ಟ್ 6th to 12th ವರೆಗೂ ಓದಿ. ಯಾಕೆಂದ್ರೆ ನಿಮ್ಗೆ 1ನೇ ಕ್ಲಾಸಿಂದ ಏನು ಕೇಳಲ್ಲ, ಅದಕ್ಕಾಗಿ 1ನೇ ಕ್ಲಾಸಿಂದ ಬಿಟ್ಟಿದ್ದೀನಿ. ಬೇಡ, ಇವ್ರಿಗೆ ಬೇಕಾಗುತ್ತೆ. ಇವನ್ ಚೆನ್ನಾಗಿ ಓದ್ಕೊಂಡು ಜೊತೆಗೆ ಬುಕ್ಸ್ ಜೊತೆಗೆ TP ಮಂಜುನಾಥ್ ಅಂತ ಒಂದು ಇದಿದೆ ಸೈಕಾಲಜಿ ಬುಕ್, ಬೇಕಾದ್ರೆ ಅದನ್ನು ತಗೊಳ್ಳಿ. ಅಥವಾ ವಾಮದೇವಪ್ಪ ಅದನ್ನು ತಗೊಳ್ಳಿ, ಅದು ಚೆನ್ನಾಗಿದೆ. ಗೊತ್ತಾಗ್ತಿದೆ. ಆಮೇಲೆ ಮಾರ್ಕೆಟಲ್ಲಿ ಇರೋ ಯಾವ್ದಾದ್ರು ಬುಕ್ ಚೆನ್ನಾಗಿದೆ ತಗೊಳ್ಳಿ. ಗೊತ್ತಾಗ್ತಿದೆ. ನೆಕ್ಸ್ಟ್ TET ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಅದರಲ್ಲಿ ಪ್ರೀವಿಯಸ್ ಕ್ವಶನ್ 10 years ಕ್ವಶನ್ ಪೇಪರ್ ತಗೊಳ್ಳಿ. ಅದರಲ್ಲಿ ಬಿಡಿಸ್ತಾ ಬನ್ನಿ. ತುಂಬಾ ಸಿಂಪಲ್ ಇರುತ್ತೆ ಕ್ವಶನ್ಸು. ಒಂದೊಂದೇ ಕ್ವಶನ್ಸು ಬಿಡಿಸ್ತಾ ಬಂದಾಗ ಅಷ್ಟು ಮಾಡಿದ್ರೆ ಮತ್ತೆ ನಿಮ್ಮ ಬೋಧನಾ ಕ್ರಮ ನಿಮ್ಮ B.Ed ಅಲ್ಲಿ ಹೇಳ್ಕೊಟ್ಟಿರ್ತಾರೆ. ಕಲಿಕಾ ಕ್ರಮ, ಬೋಧನಾ ಕ್ರಮ, ಬೋಧನಾ ಮಾಧ್ಯಮ ಅನ್ನೋದೆಲ್ಲ ಹೇಳ್ಕೊಟ್ಟಿರ್ತಾರೆ. ಯಾವ ರೀತಿ ಲ್ಯಾಂಗ್ವೇಜ್ ಹೇಳ್ಕೊಳ್ಬೇಕು, ಯಾವ ರೀತಿ ಮ್ಯಾಥಮೆಟಿಕ್ಸ್ ಹೇಳ್ಬೇಕು, ಯಾವ ರೀತಿ ಫಿಸಿಕ್ಸ್ ಟೀಚ್ ಮಾಡಬೇಕು, ಮಕ್ಕಳಿಗೆ ಎಕ್ಸ್ಪೆರಿಮೆಂಟ್ ಮಾಡೋ ಮುಖಾಂತರ ತೋರಿಸ್ಬೇಕು, ಮಕ್ಕಳನ್ನ ಆಕ್ಟಿವ್ ಆಗಿ ಇಟ್ಕೋಬೇಕು, ಅವರಿಗೆ ಕ್ವಶನ್ಸ್ ಕೇಳಬೇಕು, ನಾಲೆಡ್ಜ್, ಅಪ್ಲಿಕೇಶನ್ ಏನೇನೋ ಇದೆ ಅದೆಲ್ಲ ಹೇಳ್ಕೊಳಕ್ಕಾಗಲ್ಲ. ಹಾಗಾಗಿ ಇಷ್ಟು ಸಿಂಪಲ್ ಆಗಿ ನೀವು TET ನ ಪಾಸ್ ಆಗ್ಬೋದು. ಖಂಡಿತ ನಿಮಗೆ ಇದರಲ್ಲಿ ಯಾವುದೇ ತರ ಇದ್ರಲ್ಲ. ಗೊತ್ತಾಗ್ತಿದ್ಯಾ? ಹಾಗಾಗಿ ನಿಮ್ಗೆ ಏನಾದ್ರು ಗೈಡೆನ್ಸ್ ಬೇಕು ಅಂದ್ರೆ TET ಸಂಬಂಧಪಟ್ಟಂಗೆ ಗುರುಕುಲದಲ್ಲಿ ಕೊಡ್ತಾರೆ. ಅಲ್ಲಿ ಹನುಮಂತ್ ರಾಥೋಡ್ ಅಂತ ಡೈರೆಕ್ಟರ್ ಇದ್ದಾರೆ. ಅವ್ರು ಬಂದ್ರೆ TET ಬಗ್ಗೆ ಅಥವಾ ಯಾವುದೇ ಎಕ್ಸಾಮ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾರೆ. ನೀವು ಬೇಕಾದ್ರೆ ಜಾಯಿನ್ ಆಗ್ಬೋದು. ಬಂದು TET ಏನೋ ಗೊತ್ತಿಲ್ಲ, ಯಾವ ಎಕ್ಸಾಮ್ಸ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವೇನು ಮಾಡ್ಬೋದು, ಅಲ್ಲಿ ಬಂದು ಕೇಳಿದ್ರೆ ನಿಮ್ಗೆ ಮಾಹಿತಿ ಕೊಡ್ತಾರೆ. ಅದನ್ನ ಇಟ್ಕೊಂಡು ನೀವು ಮುಂದೆ ಏನು ಮಾಡ್ಬೋದು, ಹೋಗ್ಬೋದು. ಗೊತ್ತಾಗ್ತದೆ. ಎಲ್ಲರೂ